ಅಂಬಲಿನ ಇರಲಿ, ಚಟ್ನಿ ಬಕ್ರಿನೇ ಇರಲಿ, ಅದು ಭಗವಂತ ಕೊಟ್ಟ ಪ್ರಸಾದ ಅಂತ ತಿಳ್ಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿ ಮನಃಶಾಂತಿಯಿಂದ ಇಟ್ಕೊಂಡು ಹೋದ್ರೆ ನಮ್ಮ ಮನಸ್ಸು ಶಾಂತಿ ಆದ್ರೆ ಮನೆ ಯಾವಾಗಲೂ ಶಾಂತಿ ಇರ್ತದ. ಅರ್ಥ ಆಯ್ತಾ? ಹಂಗ ನೀವು ಬದುಕಬೇಕು. ಹೆಂಗಂತಂದ್ರೆ ನಗನಗತ ಸಂತೋಷದಿಂದ. ಯಾರು ಬೆಳಿಗ್ಗೆ 6 ಮುನ್ನ ಕೋಳಿ ಕೂಗದ ಮುನ್ನ ಬಾಳ ಲೋಚನ ನೆನೆದೊಡೆ ನಾನು ಅವರ ಆ ಮನೆ ಆಳಿನ ಆಳಾಗಿ ಇರುವೇನು ಸರ್ವಜ್ಞ. ಆ ಭಗವಂತ ಆಳಾಗಿ ಬರ್ತಾನಂತ ನಮ್ಮ ಮನೆಗೆ. ಯಾವಾಗ ಬೆಳಗಿನ ಜಾವ 5 ಗಂಟೆ ಕೆದ್ದು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡೇ ಹೊರಗೆ ಹೋಗ್ಬೇಕಂತದ್ದು. ಮುಖ ತೊಳ್ಕೊಂಡು 3 ಬಟ್ಟು ವಿಭೂತಿ ಹಚ್ಕೊಂಡು ಇನ್ನು ಮುಂದೆ ಅಂದ್ರೆ ನಿಮ್ಮ ಮನೆ ಶಾಂತಿ ಇರ್ತದ, ನಿಮ್ಮ ಮನಸ್ಸು ಶಾಂತಿ ಇರ್ತದ. ನೀವೇನು ಇಷ್ಟಾರ್ಥವನ್ನ ಮಾಡ್ತೀರಿ, ಯಾವ ಸಂಕಲ್ಪವನ್ನು ಮಾಡ್ತೀರಿ, ಆ ಸಂಕಲ್ಪ ಇಷ್ಟಾರ್ಥ ಸಿದ್ಧಿ ಮಸ್ತು ಅಂತ ಹೇಳ್ತಾರೆ. ಹಂಗ ಸದಾಕಾಲ ನಗನಗತ ಮನಃಶಾಂತಿ ಇಟ್ಕೊಂಡು ಹೋದ್ರೆ ಸಾಕು, ಆ ಮನೆಗೆ ಯಾವುದೂ ಕೊರತೆ ಆಗುದಿಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಆ ಪ್ರಕಾರ ನಡ್ಕೊಂಡ್ರೆ ಸಾಕು. ದೇವ್ರ ಕಾರ್ಯಕ್ರಮಗಳನ್ನ, ಪೂಜಾ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ಬೇಕಂದ್ರೆ ಅವಾಗ ಅಷ್ಟ ಮನಃಶಾಂತಿ ಇರ್ತದೆ. ಪೂಜೆ ಮಾಡಿ ಜಲ್ದಿ ಮಾಡಲಿಲ್ಲ ನೀನು ಎಷ್ಟೊತ್ತರ ಆದ್ರೂ ಹೀಗೆ ನಡೀತಿರ್ತಾವು. ಪೂಜಾ ಅಂತಂದ್ರೇನು, ನಮ್ಮ ಮನಸ್ಸು ಶಾಂತಿ ಇದ್ದಾಗ ಪೂಜೆ ಆದಂಗೆ. ಇಷ್ಟೇ 2 ಮಾತು. ನಾವು ಯಾವುದೇ ಮನೆಗೆ ಹೋದ್ರು ಇಷ್ಟು ಮಾತು ನಮ್ಮ ಗುರುನಾಥ ಹೇಳಿ ಕಳ್ಸಂತ ಹೇಳ ನೀವು ಪಾಲಿಸ್ರಿ ಬಿಡ್ರಿ. ಪಾಲಿಸಿದ್ರೆ ನಿಮಗೆ ಏನಾಗ್ತದ, ಎಲ್ಲ ರೀತಿಯಿಂದ ಸುಖ ಸೌಭಾಗ್ಯ ಸಂಪತ್ತು ಈಡೇರ್ತದೆ.